ಸಿದ್ದೋಡಪ್ಪ ಗೊತ್ತಾಗಿತ್ತ ಬಂದ ನೀವು ಅಂಥೇಳಿ ಇರಲಿ ನೋಡೋಣ ಅಂತ ತಿಳ್ಕೊಂಡು ಬಂದಿದ್ದ. ಎಲ್ಲ ಪ್ರಸಾದ ಮಾಡಾಕತ್ತಿರು, ನೀವು ಪ್ರಸಾದ ಮಾಡಿರಿ ಅಂದ್ರಪ್ಪ ಅವರು ಸಿದ್ದೋಡಪ್ಪ. ನಾವು ಯಾರ ಕೈಯಾಗ ಉಣೋರಲ್ಲ, ಭಾಳ ಮಂದಿ ಅಂತಿರ್ತಾರೆ ನಾವು ಯಾರ ಕೈಯಾಗಿ ಉಣೋರಲ್ಲ, ನಾ ಸ್ವತಃ ಕೈಲಿ ಮಾಡ್ಕೊಂಡು ಉಣವನ, ನನ್ನ ದೇವರಿಗೆ ನಾ ನೈವೇದ್ಯ ಹಿಡಿದು ನಾ ಉಣ್ತೀನಿ ಅಂದವು. ಹಾಕ್ಲಪ್ಪ ಮತ್ತು ಅವ್ನಿಗೆ ಬ್ಯಾಳಿ ಇವೆಲ್ಲ ಏನು ಬೇಕೋ ಅದು ಕೊಡು ಅಂತಂದ್ರು ಸೇವಕನೇ. ಕೊಟ್ಟು ಅವೆಲ್ಲ ಅಡುಗೆ ಮಾಡ್ಕೊಂಡು ಸಿದ್ದೋಡಪ್ಪ ಅಲ್ಲಿಗೆ ಬಂದು ಆಯ್ತೇನೆ ದೇವ್ರದ್ದು ಪೂಜಾ ಅಡುಗೆ ಅಂದಾಗ ಎಲ್ಲ ಆಗ್ಯಾದ್ರಿ ಅಪ್ಪ, ಒಂದಿಟ್ಟು ನೈವೇದ್ಯ ಮಾಡ್ತೀನಿ ಅಟ್ಟೆಲ್ಲ ಪೂಜೆ ಮಾಡಿ ಅಂದವ. ಆಯ್ತಾಯ್ತು ಮಾಡಿ ಅಂತ ತಿಳ್ಕೊಂಡು ಸಿದ್ದೋಡಪ್ಪ ಹೋದ್ರು. ಅವ್ರು ಹೋದ ಬಳಿಕ ಇವತ್ತು ಅಡುಗೆ ತೆಗೆದು ನೋಡ್ತಾನೆ ಒಂದು ದೇವರೇ ಇಲ್ಲ, ಎಲ್ಲ ಹೋಗ್ಯಾವ, ಯಾವ ದೇವ್ರುಗಳು ಇಲ್ಲ. ರಾಮ ಇಲ್ಲ, ಕೃಷ್ಣ ಇಲ್ಲ, ಗಣಪತಿ ಇಲ್ಲ, ದೇವಿ ಇಲ್ಲ, ಎಲ್ಲನೂ ಖಾಲಿ ಪೆಟ್ಟಿಗೆ. ಅವ ಅಂದ ಯಪ್ಪ ಏನು ತಪ್ಪಾಯ್ತೋ ಏನೋ, ನನ್ನ ದೇವ್ರುಗಳ ಪೆಟ್ಟಿಗೆ ಆಗಿಲ್ಲ, ಎಲ್ಲ ದೇವ್ರುಗಳು ಹೋಗ್ಯಾವ, ಒಂದು ಇಲ್ಲ, ಎಲ್ಲಿ ಹೋದು ಏನು ಸುದ್ದಿ ಅಂತ ತಿಳ್ಕೊಂಡು ಗಾಬರಿಯಾಗಿ ಓಡ್ಕೋತ ಸಿದ್ದೋಡಪ್ಪನ ಹಂತಕ್ಕೆ ಬಂದಂತ. ನಮ್ಮ ದೇವ್ರುಗಳು ಒಂದು ಇಲ್ಲ, ನೈವೇದ್ಯ ಮಾಡ್ಬೇಕಂದ್ರೆ ಪೂಜೆ ಮಾಡಿ ನೈವೇದ್ಯ ಮಾಡ್ಬೇಕಂದ್ರೆ ಒಂದು ದೇವ್ರಿಲ್ಲ, ಎಲ್ಲಿ ಹೋಗ್ಯಾವ ಏನೋ ಯಪ್ಪ, ಏನು ಮಾಡಲಿ ನಾನು ಅಂತ ಬಂದ ಅಳಾಕತ್ನಂತ. ಸಿದ್ದೋಡಪ್ಪ ಅಳತಿ ಯಾಕೋ, ನಿನ್ನ ದೇವ್ರುಗಳೆಲ್ಲ ನಿನ್ನ ಕೈಯಾಗಿನ ಸಪ್ಪನ ಅಡಿಗೆ ಉಂಡು ಸಾಕಾಗಿ ಹೋಗ್ಯದ ಅವ್ಕ, ಅದಕ್ಕೆ ನಮ್ಮ ಸಾರಿನ ಕೊಡಗೋದಾಗ ಆರಾಮ್ ಮಸ್ತ್ ಸಾರು ಕುಡ್ಕೋತ ಮಕ್ಕೊಂಡವ ತೆಗೆದು ಕೂಡ ರಾಜ್ಯ ಹಾಕಲ್ಲ ಸಾರಿನ ಇದ್ರಾಗ ಹೋಗೋಣಾಗಿಂದು ಎಲ್ಲ ದೇವ್ರು ತೆಗೆದು ಕೊಟ್ಟು ಬಳಿಕ ಯಪ್ಪ ಸಾಕ್ಷಾತ್ ಪರಮಾತ್ಮನೇ ನೀ ಇದ್ದಿ, ಎಲ್ಲ ದೇವರ ಸ್ವರೂಪ ನೀನೇ ಇದ್ದಿ, ನಿನ್ನ ಬಿಟ್ಟರೆ ಮತ್ತೆ ಆ ದೇವ್ರಿಗೆ ಹೋಗ್ಲಿ ನಾನು ಅಂತ ತಿಳ್ಕೊಂಡ ಅಲ್ಲೇ ಉಳ್ದಂತ ಸೇವಾ ಮಾಡ್ಕೋತ. ಹಾಗೆ ಜ್ಞಾನಿ ಸಾಮಾನ್ಯ ಅಂತ ತಿಳಿಬೇಡ್ರಿ, ಶರೀರಧಾರಿಯಾಗಿದ್ರು, ವಾಣಿಯಿಂದ ಮಾತಾಡಿದ್ರು, ಎಲ್ಲರ ಹಂಗೆ ವರ್ತನೆ ಮಾಡಿದ್ರು ಸಹಿತ ಅತೀತವಾಗಿರ್ತಕ್ಕಂಥದ್ದು ಒಂದು ಸ್ಥಿತಿ ಅದ.